ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮಾತನಾಡ್ತಾ ಇದ್ದೆ. ಮಾತು ಮುಂದುವರಿಸ್ತೀನಿ. ಸ್ಟುಡಿಯೋದಲ್ಲಿ ಇನ್ನೂ 3 ಜನ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. JDSನ ಹೆಬ್ಬಾಳ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಮಮತಾ ನಾರಾಯಣ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾದಂತಹ ಸತ್ಯವಾಣಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ BJP ವಕ್ತಾರರಾದಂತಹ ಉತ್ಕರ್ಷ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಮಮತಾ ಮೇಡಮ್, ಈಗ ಈ ಇಶ್ಯೂಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೊದಲ ರಿಯಾಕ್ಷನ್. ಆಡಿಯೋ ಕೇಳಿಸ್ಕೊಂಡ್ರಿ ನೀವು? ಆಡಿಯೋದಲ್ಲಿ ಏನೇನು ಮಾತಾಡಿದ್ರು ರಾಜೀವ್ ಗೌಡ್ರು ಜೊತೆಗೆ ಮೇಡಮ್ ಅವ್ರು ಏನು ಮಾತಾಡಿದ್ರು ಅದೆಲ್ಲ ಕೇಳಿಸ್ಕೊಂಡ್ರಿ. ನಿಮ್ಮ ರಿಯಾಕ್ಷನ್ ಮೇಡಮ್? ನಾನು ನಾರ್ಮಲಾಗಿ ಹೇಳಬೇಕು ಅಂದರೆ ಒಬ್ಬ ಪಕ್ಷದ ಒಂದು ಮುಖಂಡನಾಗಿ ಅಂತ ಜನಸಾಮಾನ್ಯರಿಗೆ ಆಗಲಿ ಒಂದು ಯಾರಿಗೇ ಆಗಲಿ ಒಂದು ಮಾದರಿ ಆಗಬೇಕು. ಅವನ ಒಂದು ಮಾತು, ಒಂದು ಬ್ಯಾನರ್ ವಿಷಯಕ್ಕೆ ಒಂದು ಹೆಣ್ಮಗುನ ಅಷ್ಟು ಅಸಹ್ಯವಾಗಿ ಅಷ್ಟೆಲ್ಲ ಮಾತಾಡೋ ನೆಸಿಟಿ ಇಲ್ಲ. ಒಬ್ಬ ಅಧಿಕಾರಿಯಾಗಿ ಒಂದು ಅವ್ರಿಗೆ ಆದಂಥ ಒಂದು ಕೆಲವು ರೂಲ್ಸ್ ಇರ್ತವೆ. ಯಾವ ರೀತಿ ಒಂದು ಆಕ್ಸಿಡೆಂಟ್ ಆಗಿದೆ ಆ ಪ್ಲೇಸಲ್ಲಿ, ಅಲ್ಲಿ ಬ್ಯಾನರ್ ಅದಕ್ಕೋಸ್ಕರ ತೆಗ್ಸಿದೀವಿ ಅಂತ ಅವ್ರು ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ರು ಇರೋದನ್ನ ಹೇಳ್ಕೊತಾ ಇದ್ದಾರೆ. ಅದನ್ನ ಕೇಳಷ್ಟು ಪೇಷನ್ಸ್ ಇಲ್ಲ. ಅದು ಏನು ಬೆಂಕಿ ಹಾಕ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ರೌಡಿಸಮ್ ಅದು, ಏನು ಶಿಡ್ಲಘಟ್ಟ ಅವ್ರ ಅಪ್ಪಂದ ಅದು ಅಲ್ಲ ಹೇಳಬೇಕು. ಯಾವ ರಾಜ್ಯದಲ್ಲಿ ಇದೀವಿ ನಾವು? ಏನು ಗೂಂಡಾ ರಾಜ್ಯನ? ಇನ್ನೂ ಇದೆಯಾ ಗೂಂಡಾ ರಾಜ್ಯ ಇಲ್ಲಿ? ಬಳ್ಳಾರಿಲೂ ಹಂಗೆ ಆಯ್ತು ಮೇಡಮ್. ಬಳ್ಳಾರಿಲೂ ಕೂಡ ಬ್ಯಾನರ್ ಗಲಾಟೆಯಲ್ಲಿ ಅವ್ರದೇ ಕಾರ್ಯಕರ್ತರ ಪ್ರಾಣ ಹೋಯ್ತು. ಇವಾಗ ಮತ್ತೊಂದು ಅದು ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ಪ್ರಾಣಗಳಿಗೂ ಲೆಕ್ಕ ಇಲ್ಲ. ಇವರು ಬ್ಯಾನರ್ ಇಂಪಾರ್ಟೆಂಟ್. ಏನು ಜನಕ್ಕೆ ತುಂಬ ಒಳ್ಳೆ ಸಂದೇಶ ಇರೋಂಥ ಬ್ಯಾನರ್ ಏನಲ್ಲ. ಯಾವುದೋ ಒಂದು ಪಿಕ್ಚರ್ ಸಂಬಂಧಪಟ್ಟ ಸಿನಿಮಾಗೆ ಸಂಬಂಧಪಟ್ಟ ಪೋಸ್ಟರ್ನ ತೆಗ್ಸಿದಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಇನ್ನು ಯಾವ ರೀತಿ ಹೇಳಬೇಕು? ಈ ರೀತಿ ಗೂಂಡಾಗಳನ್ನ ನಿಜ ಹೇಳಬೇಕು ಅಂದ್ರೆ ಜನರು ಓಟ್ ಹಾಕಿ ಗೆಲ್ಲಿಸಲೂಬಾರದು. ಇವ್ರನ್ನ ಮುಂದೆ ನಮ್ಮ ದೇಶ ಉದ್ಧಾರ ಆಗುತ್ತೆ, ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ ಅಂತ 32,000 ಓಟಿನ ಸೋತಿದ್ದಾರೆ. ಅದೇ ಹೇಳ್ತಾ ಇದೆ. ಸೋತಿರೋ ಅಭ್ಯರ್ಥಿಯ ದೌಲತ್ತು, ದಿಮಾಕು, ದರ್ಪ ಇಷ್ಟರ ಮಟ್ಟಿಗಿದೆ ಅಂತಂದ್ರೆ ಇವ್ರು ಗೆದ್ದಿದ್ರೆ ಏನಾಗ್ತಿತ್ತು ಅನ್ನೋದು ಅಲ್ಲಿನ ಸ್ಥಳೀಯರ ಆ ಕ್ಷೇತ್ರ ಜನರ ಮಾತೇ ಅದು. ಈಗ ಯೋಚನೆ ಮಾಡ್ತಾರೆ. ಈಗ ಆಗಿರೋಂಥ ಇನ್ಸಿಡೆಂಟೇ ಸಾಕು ಶಿಡ್ಲಘಟ್ಟ ಜನತೆಗೆ. ನೋಡಪ್ಪ, ಈ ತರ ಎಲ್ಲ ಆಗಿದೆ, ಇಂಥವ್ರು ವ್ಯಕ್ತಿಗೆ ಓಟ್ ಹಾಕಿ ನಾವು ಗೆಲ್ಲಿಸಿದ್ರೆ ಮುಂದೆ ಇನ್ನು ಯಾವ ರೀತಿ ಆಗಬಹುದು ಅಂತ ಯೋಚನೆ ಮಾಡೋಂಥ ಸಂದರ್ಭ ಇದೆ ಈಗ. ಸತ್ಯವಾಣಿ ಮೇಡಮ್, ನಿಮ್ಮ ರಿಯಾಕ್ಷನ್ ಇದು? ಸರ್, ಇದು ಅತ್ಯಂತ ಖಂಡನೀಯ. ಬ್ಯಾನರ್ ಅಳವಡಿಸುವುದು ತಪ್ಪು. ಹೈಕೋರ್ಟಿಂದ ಆರ್ಡರ್ ಆಗಿದೆ. ಇಡೀ ಕರ್ನಾಟಕದಲ್ಲಿ ಎಲ್ಲ ಸೆಕ್ಷನ್ಸು ಇದೆ, ಬ್ಯಾನರ್ ಅಳವಡಿಕೆ ಮಾಡಬಾರ್ದು. ಈ ದೊಡ್ಡ ದೊಡ್ಡ ಪಕ್ಷದವರೇ ಬ್ಯಾನರ್ಗಳನ್ನ ಅಳವಡಿಸೋದು ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕ. ಅಧಿಕಾರಿಗಳನ್ನ ದೌರ್ಜನ್ಯ ಮಾಡೋದು ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಗೂಂಡಾಗಿರಿ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಂದು ಬ್ಯಾನರ್ ತಪ್ಪು ಅಂತ ಗೊತ್ತಾಗಿದ್ರೆ ಇವರು ತೆಗೆಸಲಿಕ್ಕೆ ಇವರೇ ಒಳ್ಳೆ ಮಾರ್ಗ ತೋರಿಸ್ಬೇಕಾಗಿತ್ತು. ತಪ್ಪಾಗಿರೋದು ಅದನ್ನ ಬಿಟ್ಬಿಟ್ಟು ಇವರು ಯಾರು ಅಧಿಕಾರಿಗಳು ಕೇಳ್ತಾರೋ ಅವ್ರ ಮೇಲೇನೆ ದೌರ್ಜನ್ಯ ಮಾಡೋದು, ಮಹಿಳೆಗೆ ನಿಂದನೆ ಮಾಡೋದು. ಅವರು ಕಮಿಷನರ್ ಅಂತ ಅವ್ರಿಗೆ ಈ ತರ ಮಾಡಿದ್ರೆ ಸಾಮಾನ್ಯ ನಾಗರಿಕರ ಪರಿಸ್ಥಿತಿ ಏನು? ಈಗ ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ಬ್ಯಾನರ್ಗಳಿದೆ. ಆ ಬ್ಯಾನರ್ಗಳು ಹಾಕಿರೋದು ಯಾರು? ದೊಡ್ಡ ದೊಡ್ಡ ಪಕ್ಷದವ್ರೆ. ಇವ್ರು ಏನ್ ತೋರಿಸ್ತಾ ಇದಾರೆ ಜನಗಳಿಗೆ? ನಾವು ತಪ್ಪು ಅಂತ ಹೇಳಿದೀವಿ, ಅದನ್ನೇ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅಂತವ್ರನ್ನ ನಾಯಕರು ಅನ್ಕ ಹೇಳ್ಬೇಕಾ? ಜನಗಳು ಏನಂತ ತಿಳ್ಕೊಬೇಕು ಹೇಳಿ? ಜನಗಳು ಇಂಥ ನಾಯಕರನ್ನ ಧಿಕ್ಕಾರ ಮಾಡಬೇಕು. ಹಾಗೂ ನಮ್ಮ ಈಗ ಯಾವ ಗೌರ್ಮೆಂಟ್ ಇದೆಯಲ್ಲ, ಈಗ ನಾನು ನೋಡ್ತಾ ಇದ್ದೆ, ಬೇರೆ ಟಿವಿನಲ್ಲಿ ಬರ್ತಾ ಇತ್ತು, DK ಶಿವಕುಮಾರ್ ಅವ್ರು ಹೇಳಿದ್ದಾರೆ ಇದನ್ನ ತಪ್ಪು, ಇದು ಹಾಕ್ಬಾರ್ದು, ಅವ್ರಿಗೆ ದಂಡ ಕೊಡ್ತೀವಿ ಅಂತ. ಅವ್ರ ಫೋಟೋಗಳು ಎಷ್ಟು ಬ್ಯಾನರ್ಸ್ ಅಲ್ಲಿ ಇದೆ? ರಸ್ತೆ ಫುಲ್ಲು ನೋಡಿ. ಆಮೇಲೆ ಸುಧಾಕರ್ ಅವರು ಹೇಳಿದ್ದಾರೆ, BJP ಅವರು, ಅವ್ರ ಬ್ಯಾನರ್ಗಳು ಎಷ್ಟು ಕಡೆ ಇದೆ? ಅವ್ರು ಹೇಳ್ಬೇಕು ನಾವು ಮಾಡೋ ಕೆಲಸ ಯಾವ ತರ ಇರ್ಬೇಕಂದ್ರೆ ಪ್ರಜಾಪ್ರಭುತ್ವಕ್ಕೆ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಮಾದರಿ ಆಗ್ಬೇಕು. ಅದನ್ನ ಬಿಟ್ಬಿಟ್ಟು ಹೆಣ್ಮಕ್ಳು ಫೀಲ್ಡ್ಗೆ ಬರೋದೇ ಕಷ್ಟ ಅಂತ ಹೆಣ್ಮಕ್ಳಿಗೆ ವಾಮಾಗೋಚರವಾಗಿ ಬೈಯೋದು, ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳೋದು ಅವ್ರಿಗೆ ಮಾನಸಿಕವಾಗಿ ಎಷ್ಟು ಕುಗ್ಸುತ್ತೆ. ನಾನು ಇವತ್ತು ಬೆಳಗ್ಗೆನೆ GBA ಮೀಟಿಂಗ್ ಅಟೆಂಡ್ ಮಾಡಿ ಬಂದೆ. ಈಗಲೇ ಅಲ್ಲಿ ಅಟೆಂಡ್ ಮಾಡ್ಕೊಂಡು ಬರ್ಬೇಕಾದ್ರೆ ಇದೇ ಬ್ಯಾನರ್ ಅಂತ ಅಲ್ಲಿ ನಮ್ಮ ಕಮಿಷನರ್ಗೆ ಕೇಳಿದ್ವಿ, ಸರ್ ಮೇಡಮ್ ಬ್ಯಾನರ್ ಬರ್ತಾ ಇದೆ ಅಂತ. ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ನಾನು KR ಪುರಂ ಕ್ಷೇತ್ರದಿಂದ ಬಂದಿರೋದು. ಆ ಬ್ಯಾನರ್ಗಳಿಗೆ ಹೇಳಿದ್ರೆ ನಮ್ಮ ಅಧಿಕಾರಿಗಳೇ ಎಲ್ಲರೂ ನಿಸ್ಸಹಾಯಕರು, ನಮ್ಮ ತಲೆ ಮೇಲೆನೆ ಹಾಕಿದ್ದಾರೆ ಅಂತಾರೆ. ಒಬ್ಬ ಆಫೀಸರ್ ಹೇಳ್ತಾರೆ, ನಾನು ಕಂಟಿನ್ಯೂಸ್ 1 ವೀಕ್ ಇಂದ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ನನ್ನ ಈ ತರ ಬ್ಯಾನರ್ಸ್ ತೆಗ್ದಿದ್ದಾರೆ, ತುಂಬಾ ಅಸಹ್ಯಕರವಾಗಿದೆ. ಒಂದ್ ಕಡೆ BJP ಹಾಕಿದ್ದಾರೆ ಅಂತ ಅಧಿಕಾರಿಗಳಿಗೆ ಇದ್ದೇ ಇದೆ. ಖಂಡಿತ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಕಮಿಷನರ್ ಹೇಳ್ತಾರೆ, ನನ್ನ ತಲೆ ಮೇಲೆ ಬಿಟ್ಟು ಎಲ್ಲಾ ಕಡೆ ಕಟ್ಟಿದಾರಮ್ಮ, ಐ ಕಾಂಟ್ ಹೆಲ್ಪ್ ಅಂತಾರೆ. ಹೆಲ್ಪ್ಲೆಸ್ ಅಧಿಕಾರಿಗಳು. ಇದು ಕಾರಣ ಯಾವುದೇ ಪಕ್ಷ ಬರಲಿ, ಅದು ಯಾವುದೇ ಪಕ್ಷ ಬಂದ್ರು ರಾಜಕಾರಣಿಗಳು ಅಧಿಕಾರಿಗಳ ಮೇಲೆ ಸವಾರಿ ಮಾಡೋದಂತೂ ಅದು ಶತಸಿದ್ಧ ಅನ್ನೋ ರೀತಿಯಾಗಿ ಧೈರ್ಯ ಬರ್ಲಿಕ್ಕೆ ಕಾರಣ ಯಾರು? ರಾಜಕೀಯ ನಾಯಕರುಗಳ ಸಪೋರ್ಟ್ ಇಲ್ದಲೆ ಯಾರು ಆತರ ಮಾಡ್ಲಿಕ್ಕೆ ಆಗಲ್ಲ. ಅಧಿಕಾರಿಗಳು ನಿಸ್ಸಹಾಯಕರಾಗಿದ್ದಾರೆ. ಇದು ಗೂಂಡಾಗಿರಿ ಅಂತಾನೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಉತ್ಕರ್ಷ ಸರ್ ನೋಡಿ, ಇವತ್ತು ನಾನು ವೈಯಕ್ತಿಕವಾಗಿ ಶಿಡ್ಲಘಟ್ಟದವನಾಗಿ ನಿಜವಾಗ್ಲೂ ತಲೆ ತಗ್ಸುವಂತ ಘಟನೆ ಇದು. ಇಲ್ಲಿ ಬ್ಯಾನರ್ ವಿಚಾರ ಒಂದಾದ್ರೆ, ಕಾಂಗ್ರೆಸ್ನ ಗೂಂಡಾ ಸಂಸ್ಕೃತಿ ನೀವು ನೋಡಿ ಯಾವ ರೀತಿ ಹೆಣ್ಮಕ್ಳನ್ನ ನಡ್ಸ್ಕೊಳ್ತಕ್ಕಂಥದ್ದು. ಆ MLA ನನಗೆ ಗೊತ್ತಿದೆ, ರಾಜೀವ್ ಗೌಡ ಇದೇನ್ ಮೊದಲಲ್ಲ, ಆತನಿಗೆ FIR ಏನ್ ಬಹಳ ದೊಡ್ಡದಲ್ಲ. ಈ ಹಿಂದೆ ಕೂಡ ಅನೇಕ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ. ಆಮೇಲೆ ಅವ್ರು ಮಾತಾಡೋ ರೀತಿ ನೋಡ್ರಿ, ಒಬ್ಬ KS ಆಫೀಸರ್ ಅವರು, ಒಬ್ಬ ಮಹಿಳೆ ಉನ್ನತವಾದಂತ ಸ್ಥಾನಕ್ಕೆ ಹೋಗಿ ಅತ್ಯಂತ ಹೀನಾಮಾನವಾಗಿ ಬೈತಾ ಇದ್ದಾರೆ ಪಾಪ.
ಹೀನಾಮಾನವಾಗಿ ತುಚ್ಛವಾಗಿ ಬೈದಿರ್ತಕ್ಕಂಥದ್ದು ಒಂದು. ನೀವು 2 ವರ್ಷದ ಹಿಂದೆ ಇದೇ ಭದ್ರಾವತಿಯಲ್ಲಿ ಕೂಡ ಸಂಗಮೇಶ್ ಅವರ ಮಗ ಇದಕ್ಕಿಂತ ಕೆಟ್ಟದಾಗಿ ಬೈದಿದ್ರು ಒಬ್ಬ ಅಧಿಕಾರಿಗೆ ಮರಳು ದಂಧೆ ನಿಲ್ಸಕ್ ಹೋದ್ರೆ. ಮತ್ತೆ ಇದೇ ಸಿದ್ದರಾಮಯ್ಯನವರು IPS ಆಫೀಸರ್ ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು. ಅಂದ್ರೆ ಇಲ್ಲಿ ನಾವು ಚರ್ಚೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಬ್ಯಾನರ್ ವಿಚಾರ ಒಂದಾದ್ರೆ ಅಧಿಕಾರಿಗಳನ್ನ ನಡ್ಸ್ಕೊಳ್ತಕ್ಕಂಥ ಸಂಸ್ಕೃತಿ ಹೇಗಿದೆ, ನಿಮಗೆ ಹೀನಾಮಾನವಾಗಿ ನಡ್ಸ್ಕೊಳ್ತೀರಾ. ಮತ್ತೆ ಕೊನೆಗೆ ಏನಾಗುತ್ತೆ ಗೊತ್ತಾ, ಅದೇ ಅಧಿಕಾರಿಗಳನ್ನ ಬಲಿ ಕೊಡ್ತೀರಾ ನೀವು. ಬಳ್ಳಾರಿಯಲ್ಲಿ ಒಬ್ಬ ಅಧಿಕಾರಿಯನ್ನು ಬಲಿ ಕೊಟ್ಟು ಸೂಸೈಡ್ ಮಾಡ್ಕೊಳಕ್ ಹೋದ್ರು, ಅವ್ರು ಯಾರೇ ಆಗಿರ್ಲಿ. ಮತ್ತೆ ಮಹಿಳೆಯರನ್ನ ಇವ್ರೇನ್ ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅತ್ಯಂತ ಗೌರವಯುತವಾಗಿ ನಡ್ಸ್ಕೊಳ್ತೀವಿ ಅಂತ ಹೇಳ್ತಾರೆ. ಇದೇನೇನ್ರಿ, ಒಬ್ಬ KS ಆಫೀಸರ್ಗೆ ಈ ಪರಿಸ್ಥಿತಿ ಆದ್ರೆ, ಈ ಗೂಂಡಾ ವರ್ತನೆ ಆದ್ರೆ ಇನ್ನು ಯಾರನ್ನ ನ್ಯಾಯ ಕೇಳ್ಬೇಕು ಇವರು? ಆ ವಿಡಿಯೋ ಆಡಿಯೋ ರೆಕಾರ್ಡ್ ಕೇಳಕನ ಆಗುತ್ತಾ? ಹೋಗ್ಲಿ, ಮಕ್ಕಳ ಮುಂದೆ ಅದನ್ನ ತೋರ್ಸಕ್ಕಾಗುತ್ತಾ? ಹೆಣ್ಮಕ್ಳ ಮುಂದೆ ಪ್ರದರ್ಶನ ಮಾಡ್ಲಿಕ್ಕಾಗುತ್ತಾ? ಇದು ನಿಜವಾಗ್ಲೂ ಹೇಳ್ತೀನಿ, ರಾಜೀವ್ ಗೌಡ ಯಾರಿದ್ದಾರೆ ಈ ಕೂಡಲೇ FIR ಆಗ್ಬೇಕು. DK ಶಿವಕುಮಾರ್ ಅವರು FIR ಆಗಿದೆ, ನಿಮ್ಮ ಅಪ್ಡೇಟ್ಗೆ FIR ಆಗಿದೆ, ಒಳ್ಳೇದು, ಕಂಪ್ಲೇಂಟ್ FIR ಆಗಿದೆ, ಆಗ್ಬೇಕು, ಮೊದಲು ಒಳಗಡೆ ಹಾಕ್ಬೇಕು ಅವರನ್ನ.